ಕನ್ನಡ ಕಲಿಕೆ, ಕನ್ನಡ ಬರವಣಿಗೆ. ಇವತ್ತಿನ ವಿಡಿಯೋದಲ್ಲಿ ರ ಒತ್ತಕ್ಷರದ ಬಗ್ಗೆ ನೋಡೋಣ. ಒಬ್ಬ ವಿದ್ಯಾರ್ಥಿಯ ಪ್ರಶ್ನೆ: ಮೇಡಮ್, ನೀವು ಕಾಗುಣಿತ ಬರೆದಿದ್ದೀರಲ್ಲ, ಅದೇ ರೀತಿ ನಮಗೆ ಎಲ್ಲ ಕಾಗುಣಿತಕ್ಕೂ ರ ಒತ್ತಕ್ಷರ ಬರುವಂತೆ ಬರೆಯೋದನ್ನು ಹೇಳ್ಕೊಡಿ ಅಂತ. ಇವತ್ತು ಅದರ ಬಗ್ಗೆ ನೋಡೋಣ. ಆದರೆ ಅದಕ್ಕಿಂತ ಮೊದಲು ನಿಮಗೆ ಇನ್ನೂ ಹೆಚ್ಚಿನ, ನೀವು ಮೊದಲನೇ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ ಕಲಿಕೆಯ ಬಗ್ಗೆ ಓದುವುದು ಹಾಗೆ ಬರೆಯುವುದು ಡಿಸ್ಕ್ರಿಪ್ಷನ್ ನೋಡಿ. ಭಾಳಷ್ಟು ವಿಡಿಯೋಗಳನ್ನು, ಸುಮಾರು 750ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಈ ಎಲ್ಲ ವಿಷಯಗಳು ಇವೆ. ಇಷ್ಟು ಪ್ಲೇಲಿಸ್ಟ್ ಇದೆ, ಆಸಕ್ತಿ ಇರೋರು ನೋಡಿ. ಈಗ ಮೊದಲನೇದಾಗಿ ನೋಡಿ, ನೀವು ಕ ಇಂದ ಲವರೆಗೂ ನಿಮಗೆ ಈಗಾಗಲೇ ಕಾಗುಣಿತಗಳು ಬರ್ತಾ ಇರ್ಬೋದು. ನಾನು ಕ್ಷ ಮತ್ತು ತ್ರ ಹಾಗೆ ಜ್ಞ ಕೂಡ ಕಾಗುಣಿತವನ್ನು ಬರೆದಿದ್ದೇನಲ್ಲ, ಇದನ್ನು ನೋಡ್ಕೊಳ್ಳಿ. ನೋಡಿ, ಈಗ ತ್ರ ತ್ರ ತ್ರಿ ತ್ರಿ ಒಂದು ನೀವು ಅದರಲ್ಲೇ ಬರುತ್ತೆ. ಯಾಕೆಂತಂದರೆ ಅಕ್ಷರ ತ್ರ ಇರೋದ್ರಿಂದ ತ್ರ ತ್ರ ತ್ರಿ ತ್ರಿ ತ್ರಂ ತ್ರಹವರೆಗೂ ಈ ಕಾಗುಣಿತವನ್ನು ಬರೀಬೋದು. ಆದರೆ ಎಲ್ಲ ಕಾಗುಣಿತಕ್ಕೂ ನಿಮಗೆ ರ ಒತ್ತಕ್ಷರವನ್ನು ಕೊಟ್ಟು ಬರೀಲಿಕ್ಕೆ ಆಗೋದಿಲ್ಲ. ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ನೋಡಿ, ಯಾಕೆಂತಂದರೆ ನೀವು ಪ್ರತಿಯೊಂದು ಅಕ್ಷರಕ್ಕೂ, ಈಗ ನೋಡಿ ಹಕಾರ ಇದೆ, ಇದಕ್ಕೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನೀವು ರ ಒತ್ತಕ್ಷರ ಹಾಗೆ ಹಾಗೆ ಕ ಇಂದ ಳವರೆಗೂ ಎಲ್ಲದಕ್ಕೂ ನೀವು ರ ಒತ್ತಕ್ಷರ ಬರ್ಕೊಂಡು ಹೋಗ್ತೀವಿ ಅಂತಂದರೆ ನಿಮಗೆ ಅದು ಟಂಗ್ ಟ್ವಿಸ್ಟಿಂಗ್ ಆಗುತ್ತೆ ಹೊರತು ಎಲ್ಲ ಅಕ್ಷರಗಳಿಗೂ ರ ಒತ್ತಕ್ಷರ ಇರುವಂಥದ್ದು ಎಲ್ಲ ಪದಗಳಲ್ಲೂ ಉಪಯೋಗ ಆಗೋದಿಲ್ಲ. ಹಾಗೆ ಈ ಅಕ್ಷರಗಳಿಗೆ ರ ಒತ್ತು ಬರೆದು ಅದನ್ನು ಉಚ್ಚಾರ ಮಾಡುವ ಪ್ರಯತ್ನವನ್ನು ಮಾಡಿ ನೋಡಿ. ಎಲ್ಲ ಅಕ್ಷರಗಳಿಗೂ ರ ಒತ್ತಕ್ಷರ ಬರೆದು ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಯಿತಾ? ಎಲ್ಲ ಅಕ್ಷರಗಳಿಗೂ, ಕಾಗುಣಿತಗಳಿಗೂ ನೀವು ರ ಒತ್ತಕ್ಷರವನ್ನು ಬರೆದು ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲವನ್ನು ಯಾಕೆ ಬರ್ತೀವಿ ಅಂದರೆ, ಇದೆಲ್ಲವೂ ನಿಮಗೆ ಸ್ವರಗಳ ಉಚ್ಚಾರಕ್ಕೆ ತಕ್ಕಂತೆ ನಾವು ಇಲ್ಲಿ ತಲಕಟ್ಟಿನ ದೀರ್ಘ, ಗುಡಿಸು ಮತ್ತು ಗುಡಿಸಿನ ದೀರ್ಘ, ಇದು ಕೊಂಬಿನ ದೀರ್ಘ, ಇದು ರು ಒತ್ತಕ್ಷರ, ಇದು ಏತ್ವ ಮತ್ತು ದೀರ್ಘ, ಇದು ಐತ್ವ, ಇದು ಓತ್ವನ್ ದೀರ್ಘ, ಔತ್ವ, ಇದು ಶಃ, ಇದು ಅನುಸ್ವಾರ ವಿಸರ್ಗ. ಈ ರೀತಿ ಇದನ್ನು ನಮಗೆ ಗೊತ್ತಾಗಲಿ ಅಂತ ಇದನ್ನು, ಈ ಕಾಗುಣಿತವನ್ನು ನಾವು ಕಲಿತೇವೆ. ಆಯಿತಾ? ಕೇವಲ ಕಾಗುಣಿತವನ್ನು ಸರಿಯಾಗಿ ಕಲಿಬೇಕು ಮೊದಲನೇದಾಗಿ. ಕನ್ನಡ ಕಾಗುಣಿತ ಹಾಗೆ ಇಂಗ್ಲೀಷನ್ನು ಕೂಡ ನಿಮಗೆ ಬರೀಲಿಕ್ಕೆ ಓದಲಿಕ್ಕೆ ಈಸಿ ಆಗುತ್ತೆ. ಆದ್ದರಿಂದ ನೀವು ಕನ್ನಡದ ಕಾಗುಣಿತವನ್ನು ಇಂಗ್ಲೀಷ್ನಲ್ಲಿ ಕೂಡ ಇದನ್ನು ಕೂಡ ಅಭ್ಯಾಸ ಮಾಡಿ. ಇದು ನಿಮಗೆ ಮುಂದೆ ಇಂಗ್ಲೀಷ್ನ ಪದಗಳನ್ನು ಓದುವಾಗ ಎಲ್ಲ ಬಹಳಷ್ಟು ಅನುಕೂಲ ಆಗುತ್ತೆ. ಇದರ ಬಗ್ಗೆ ಭಾಳಷ್ಟು ವಿಡಿಯೋಗಳಿದೆ, ಅವುಗಳನ್ನು ನೋಡಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಆದರೂ ಕೂಡ ತ್ರ ಒತ್ತಕ್ಷರ ಇರುವಂಥ ನಿಮಗೆ ತ್ರಿ, ತ್ರೇ, ತೃಣ, ತ್ರೈ ಈ ಥರದ ಪದಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ನೋಡಿ ಕಲಿತ್ಕೊಳ್ಳಿ, ಅಭ್ಯಾಸ ಮಾಡಿ. ಹಾಗೆ ಇಲ್ಲೂ ಕೂಡ ಕೆಲವು ಪದಗಳೇನಿದೆಯಲ್ಲ ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಹಾಗೆ ನಿಮಗೆ ಪಾಠಗಳಲ್ಲಿ ಕೂಡ ಕೆಲವು ಶಬ್ದಗಳು ಬರ್ತಾ ಇರ್ತವೆ, ಅವುಗಳನ್ನೆಲ್ಲ ಗುರುತಿಸಿ ಕಲೀರಿ. ಹಾಗೆ ನೋಡಿ, ಈಗ ಇದನ್ನು ಒಂದು ಸಲ ಓದೋಣ. ಇದು ತ್ರಿಮೂರ್ತಿ, ತ್ರಿನಯನಿ, ತ್ರಿನೇತ್ರ, ತ್ರಿಶಂಕು, ತ್ರಿಪುರ, ತ್ರಿವಿಕ್ರಮ, ತ್ರಿಕೋನ, ತ್ರಿಭುಜ, ತ್ರಿಮೂರ್ತಿ, ತ್ರಿಬಲ್, ತ್ರಯೋದಶಿ, ಶತ್ರು. ಹಾಗೆ ರ ಒತ್ತಕ್ಷರ ಪದಗಳ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಇವುಗಳೆಲ್ಲವನ್ನು ಓದೋದು, ಬರೆಯೋದು, ಹಾಗೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ನೋಡಿ, ಇವೆಲ್ಲವೂ ಈಗಾಗಲೇ ಇದೆ. ಗೊತ್ತಾಯ್ತಾ? ಇವೆಲ್ಲವೂ ರ ಒತ್ತಕ್ಷರದ ಪದಗಳು. ಹಾಗೆ ಪ್ರತಿಯೊಂದು ಕಾಗುಣಿತದ ಪ್ರತಿಯೊಂದು ಕ ಇಂದ ಳವರೆಗೆ ಪ್ರತಿಯೊಂದು ಅಕ್ಷರಕ್ಕೂ ನಿಮಗೆ ರ ಒತ್ತಕ್ಷರದ ಪದಗಳು ಸಿಗೋದಿಲ್ಲ. ನೀವು ಓದುವುದು, ಬರೆಯೋದನ್ನು ಹೆಚ್ಚು ಅಭ್ಯಾಸ ಮಾಡಿದ ಹಾಗೆ ನಿಮಗೆ ರ ಒತ್ತಕ್ಷರದ ಪದಗಳು ನಿಮ್ಮ ಪಠ್ಯಗಳಲ್ಲಿ ಸಿಗ್ತಾ ಹೋಗ್ತವೆ. ಅವುಗಳನ್ನು ಅಭ್ಯಾಸ ಮಾಡಿ. ಈಗ ಇವೆಲ್ಲವೂ ರ ಒತ್ತಕ್ಷರದ ಪದಗಳಾದವು. ನಾನು ಮತ್ತೊಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ನೋಡಿ, ಇದು ರ ಒತ್ತಕ್ಷರ ಮತ್ತು ಅರ್ಕಾವತ್ತು ಎರಡೂ ರೀತಿಯ ಪದಗಳು ಇವೆ. ಇದು ಮತ್ತು ಇದಕ್ಕೆ ನಿಮಗೆ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇರುತ್ತೆ. ನಿಮಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಇದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಇದನ್ನು ಕೂಡ ನೋಡಿ. ಈಗ ಇದಕ್ಕೋಗೆ ರ ಒತ್ತಕ್ಷರವನ್ನು ಕೆಳಗಡೆ ಬರೆದಾಗ ಕ್ರ ಅಂತ ನಾವು ಉಚ್ಚಾರ ಮಾಡ್ತೇವೆ. ಆದರೆ ಇಲ್ಲಿ ಅರ್ಕಾವತ್ತು ಇರುವಾಗ ಅದು ಅಕ್ಷರದ
ಪಕ್ಕದಲ್ಲಿರುತ್ತೆ. ಮೊದಲು ಇದು ಉಚ್ಚಾರ ಆದರೂ ಕೂಡ ಈ ಅಕ್ಷರದ ನಂತರವೇ ಬರ್ತೈತೆ. ಈಗ ಇದು ಕ್ರಮ ಆಯಿತು, ಇದು ಕರ್ಮ. ಹೀಗೆ ನಿಮಗೆ ಒಂದೇ ರೀತಿಯ ಸ್ವಲ್ಪ ಹತ್ತಿರದ ಪದಗಳನ್ನು ನಿಮಗೆ ಅರ್ಕಾವತ್ತು ಮತ್ತು ರವತ್ತು ಇರುವಂಥ ಪ್ರಯತ್ನ ಮಾಡಿದ್ದೇನೆ. ಈ ವಿಡಿಯೋನ ನೋಡಿ. ಈಗ ಇದರಲ್ಲಿ ಶ್ರಮ ಅದನ್ನೇ ಶರ್ಮ ಅಂತ ಬರಬೇಕು. ಅದನ್ನು ನೀವು ಶರ್ಮ. ಮಕ್ಕಳು ಇದರಲ್ಲಿ ಭಾಳಷ್ಟು ತಪ್ಪುಗಳನ್ನು ಮಾಡ್ತಾರೆ ಅಂತ ಇದನ್ನು ಮಾಡಿದ್ದೆ ನೋಡಿ. ಹಾಗೆ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು. ಅದನ್ನು ಕೂಡ ನೀವು ಇದರಲ್ಲಿ ಅಭ್ಯಾಸ ಮಾಡಬಹುದು. ಒತ್ತಕ್ಷರ ಪದಗಳನ್ನು ಓದುವುದು ಕಷ್ಟ ಆಗುತ್ತೆ ಅನ್ನೋರಿಗೋಸ್ಕರ ಮತ್ತೊಮ್ಮೆ ಓದ್ಬಿಡೋಣ. ಇದು ಗೆ ರವತ್ತು ಗ್ರ ಅಗ್ರ. ಇಲ್ಲಿ ಅರ್ಘ್ಯ ಇದು ಅರ್ಕಾವತ್ತು. ಇದನ್ನು ಓದಿದ ನಂತರ ಇದನ್ನು ಓದಿದ್ದು ಘ. ಇದು ಅರ್ಘ್ಯ. ತೀವ್ರ. ಇಲ್ಲಿ ಏನು ಮಾಡ್ತೀರ ಮಕ್ಕಳು, ಈಗ ಅಗ್ರ ಅಂತ ಬರೀ ಅಂತಂದರೆ ಗ ಬರೆದು ಇದನ್ನು ನೀವು ಅರ್ಕಾವತ್ತನ್ನು ಕೊಡ್ತೀರ. ಹಾಗೆ ಭಾಳಷ್ಟು ಮಕ್ಕಳು ಅದನ್ನು ಈಗ ಅರ್ಘ್ಯ ಅಂತಂದಾಗ ಘನು ಬರೀತಾರೆ, ಅದಕ್ಕೆ ಒತ್ತಕ್ಷರವನ್ನು ಬರೀತಾರೆ, ಈ ಯಾವತ್ತು ಬಿಟ್ಟು ಇದನ್ನು ಕೂಡ ಬರೀತಾರೆ. ಹೀಗೆ ಆದ್ದರಿಂದ ಇವುಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಇದು ತೀವ್ರ, ತೀರ್ಮಾನ. ವ್ಯತ್ಯಾಸವನ್ನು ಗಮನಿಸಿ ಓದುವಾಗ. ಇದು ಪಾತ್ರೆ, ಪಾರ್ಥ. ಇದು ಮಹಾಪ್ರಾಣ. ಇದನ್ನು ಕೂಡ ಕೇಳಿದರೆ ಇದು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳಲ್ಲಿ ಯಾವಾಗ ಈ ರೀತಿ ಬರಿಬೇಕಾಗುತ್ತೆ ಅನ್ನೋದನ್ನು ಕೇಳಿದರೆ ಅದು ಕೂಡ ಇದು ಪಾರ್ಥ. ಇದು ಮಹಾಪ್ರಾಣ. ಇಲ್ಲಿ ತ ಬರೋದಿಲ್ಲ, ಥ ಪಾರ್ಥ. ಹಾಗೆ ದ್ರೋಣ, ಪೌರ್ಣಮಿ ಅರ್ಕಾವತ್ತು. ಪ್ರೌಢ, ದ್ರೋಣ, ಪ್ರೌಢ. ದ್ರವ, ಧರ್ಮ. ಯಾವಾಗಲೂ ಒಟ್ಟಿಗೆ ರ ಒತ್ತಕ್ಷರ ಬಂದಾಗ ಆ ಅಕ್ಷರ ಮತ್ತು ರ ಒತ್ತಕ್ಷರ ಒಟ್ಟಿಗೆ ಉಪಯೋಗ ಮಾಡಿದಾಗ ನಾವು ರ ಒತ್ತಕ್ಷರವನ್ನು ಬರಬೇಕು. ಮೊದಲು ರ ಉಚ್ಚಾರ ಮಾಡಿ ನಂತರ ವ್ಯಂಜನವನ್ನು ಓದಿದಾಗ ನೀವು ಅರ್ಕಾವತ್ತನ್ನು ಬರಿಬೇಕು. ಇಲ್ಲಿ ಇದು ವ್ಯತ್ಯಾಸ. ಇಲ್ಲಿ ನೋಡಿ, ಈಗ ಇದು ಉಚ್ಚಾರವನ್ನು ದ್ರವ. ಇಲ್ಲಿ ಧರ್ಮ. ಪ್ರಸನ್ನ, ಪತ್ರ, ಪರ್ಕ. ಪವಿತ್ರ, ಪರ್ವತ. ದ್ರಾವಿಡ, ಅರ್ಧ. ಸಂಗ್ರಾಮ, ಸ್ವರ್ಗ. ಪುತ್ರಿ, ಪೂರ್ತಿ. ಇಲ್ಲಿ ಕೂಡ ಪೂರ್ತಿ ಅನ್ನುವಾಗ ಪೂ ಬರೆದು ತೀ ಬರೆದು ಇದನ್ನು ಅರ್ಕಾವತ್ತು ಕೊಡೋ ಬದಲು ರಾವತ್ತು ಬರೀತಾರೆ, ಅದು ತಪ್ಪು. ಹಾಗೆ ಇಲ್ಲಿ ನೋಡಿ ಅರ್ಧ ಮತ್ತು ಪಾರ್ಥ ಇವುಗಳಲ್ಲಿ ವ್ಯತ್ಯಾಸ ನೋಡಿ. ಇಲ್ಲಿ ಧ ಬರೆಯುವಾಗ ಕೇವಲ ಕೆಳಗೆ ಮಾತ್ರ ಗೆರೆಯನ್ನು ಕೊಡಬೇಕು. ಅದು ಥ ಉಚ್ಚಾರ ಬಂದಾಗ ನೀವು ಒಳಗೆ ಒಂದು ಚುಕ್ಕಿಯನ್ನು ಕೊಡಬೇಕಾಗುತ್ತೆ. ಇದು ಪಾರ್ಥ, ಅರ್ಧ. ಆದ್ದರಿಂದ ಕನ್ನಡ ಒತ್ತಕ್ಷರಗಳ ಬಗ್ಗೆ ಕೂಡ ಇದರ ಬಗ್ಗೆ ಕೂಡ ಒಂದು ವಿಡಿಯೋ ಇದೆ ನೋಡಿ. ಇದೆಲ್ಲ ಅಕ್ಷರಗಳಿಂದ ಕ ಇಂದ ಜ್ಞವರೆಗಿನ ಎಲ್ಲ ಒತ್ತಕ್ಷರಗಳು ಯಾವ ಅಕ್ಷರಕ್ಕೆ ಯಾವ ಒತ್ತಕ್ಷರ ಬರುತ್ತೆ ಅನ್ನೋದನ್ನು ಮಾಡಿದ್ದೇನೆ ನೋಡಿ. ರಾಗೆ ರಾವತ್ತು. ರಾಗೆ ಎರಡು ರೀತಿಯ ಒತ್ತಕ್ಷರಗಳಿದೆ. ಒಂದು ಇದು ರಾವತ್ತು ಈ ರೀತಿ ಬರುತ್ತೆ, ಇನ್ನೊಂದು ಅರ್ಕಾವತ್ತು. ಇವತ್ತಿನ ವಿಡಿಯೋದಿಂದ ನಿಮಗೆ ರ ಒತ್ತಕ್ಷರದ ಬಗ್ಗೆ ಇರುವ ಗೊಂದಲ ದೂರ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರು ಕೇಳಿದ್ದೀರ ಐ ಮತ್ತು ಯ ಒತ್ತಕ್ಷರದ ವ್ಯತ್ಯಾಸಗಳು. ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.